ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಹೂ ನೋಸ್ ಬೆಟರ್ ಅಂತ ಹೇಳ್ಬಿಟ್ಟು ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಸ್ವಲ್ಪ ಕ್ವಶನ್ಸ್ನ ಪ್ರಿಪೇರ್ ಆಗಿದ್ದೀನಿ. ಸುಧೀರ್ ಅವ್ರಿಗೇನಾದರೂ ಆನ್ ಸ್ಪಾಟ್ ಕ್ವಶನ್ಸ್ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ಈ ಥರ ವಿಡಿಯೋ ಮಾಡೋಣ ಅಂತ. ಏನಾದರೂ ಕ್ವಶನ್ಸ್ ಕೇಳಬೇಕು ಅನ್ಸಿದ್ರೆ ಕೇಳ್ಬೋದು, ನೋಡೋಣ ಹೆಂಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಟಿಲ್ ಡೇ ಏನು ನೋಡ್ತಾ ಇದ್ರೆ ತುಂಬ ಫನ್ ಆಗಿರುತ್ತೆ, ಚೆನ್ನಾಗಿರುತ್ತೆ ವಿಡಿಯೋ. ಓಕೆ, ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ವಿಚ್ ಈಸ್ ಮೈ ಫೇವ್ರೆಟ್ ಕಲರ್? ಪರ್ಪಲ್ ಆ್ಯಂಡ್ ನೇವಿ ಬ್ಲೂ. ಪರ್ಪಲ್, ನವಿ ಬ್ಲೂ ಆ್ಯಂಡ್ ಬ್ಲ್ಯಾಕ್. ಬ್ಲ್ಯಾಕು ಸ್ವಲ್ಪ ಈ ನಡುವೆ ಇಷ್ಟ ಆಗ್ತಾ ಇದೆ, ಬಟ್ ಎಲ್ಲದರಲ್ಲೂ ನೋಡಿಕೊಂಡ್ರೆ ನವಿ ಬ್ಲೂ ಆ್ಯಂಡ್ ಪರ್ಪಲ್ ನನಗೆ ಇಷ್ಟ. ಆ್ಯಂಡ್ ಸುಧೀರ್ದು ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಮೋಸ್ಟ್ಲಿ ಎಲ್ಲ ಶೇಡ್ಸ್ ಆಫ್ ಗ್ರೀನ್ ಇಷ್ಟ ಆಗುತ್ತೆ. ಆ್ಯಂಡ್ ಡ್ರೆಸ್ಸಸ್ ಚೂಸ್ ಮಾಡ್ಕೊಳ್ಳೋಕೆ ಮಾತ್ರ ತುಂಬ ಬ್ಲ್ಯಾಕ್ ಚೂಸ್ ಮಾಡ್ಕೊತಾನೆ. ಸೊ ಇದೆರಡು. ಓಕೆ, ಸೊ ಇಬ್ಬರದು ಒಂದೊಂದು ಪಾಯಿಂಟ್. ನೆಕ್ಸ್ಟ್, ವಿಚ್ ಈಸ್ ಮೈ ಫೇವ್ರೆಟ್ ಫುಡ್? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಹೋಮ್ ಮೇಡ್ ಮಟನ್ ಬಿರಿಯಾನಿ. ಅಂದರೆ ನಾನು ಮಾಡ್ಕೊಳ್ಳೋ ಬಿರಿಯಾನಿ ನನಗೆ ಜಾಸ್ತಿ ಇಷ್ಟ. ಓಕೆ, ಬಿರಿಯಾನಿ ನನ್ನ ಫೇವ್ರೇಟ್. ಆ್ಯಂಡ್ ಸುಧೀರಿಗೆ ಬಂದುಬಿಟ್ಟು ಮುದ್ದೆ, ಮಟನ್ ಕರಿ ಆರ್ ಏನು ನಾಟಿ ಕೋಳಿ ಸಾರು, ಅದು ಜಾಸ್ತಿ ಇಷ್ಟಪಡ್ತಾರೆ. ಸೊ ನಾನ್ ವೆಜ್ ಎಲ್ಲನೂ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಸಾರು ಅಂದರೆ ಇನ್ನೂ ಜಾಸ್ತಿ ಇಷ್ಟ. ಇದು ಅವ್ರ ಫೇವ್ರೇಟ್ ಫುಡ್. ಕರೆಕ್ಟಾ? ಓಕೆ, ಇಬ್ಬರಿಗೂ 2 ಪಾಯಿಂಟ್ಸ್. ಆ್ಯಂಡ್ ಥರ್ಡ್ ಕ್ವಶನ್ ಈಸ್, ಹೂ ಇಸ್ ಮೈ ಫೇವ್ರೆಟ್ ಆ್ಯಕ್ಟರ್? ಇನ್ ಕನ್ನಡ ತೆಲುಗು ಅಲ್ಲು ಅರ್ಜುನ್. ಕರೆಕ್ಟ್. ಈ ನಡುವೆ ಸ್ವಲ್ಪ ಕನ್ನಡ ಅಲ್ಲಿ ಯಶ್ ಫಸ್ಟಿಂದನೂ ಇಷ್ಟ. ಡಾಲಿ ಅವ್ರ ಹೆಸರೇನು? ಧನಂಜಯ್ ಅವ್ರಂದ್ರೆ ನನಗೆ ಸ್ವಲ್ಪ ಇಷ್ಟ ಆಗ್ತದೆ. ಅವ್ರ ಕ್ಯಾರೆಕ್ಟರ್ಸ್ ಕೊಡೋದಾಗಿರ್ಬೋದು ಎಲ್ಲ ಅದು ಸ್ವಲ್ಪ ಇಷ್ಟ ಆಗ್ತದೆ. ಬಟ್ ಆಲ್ ಟೈಮ್ ಫೇವ್ರೇಟ್ ಬಂದ್ಬಿಟ್ಟು ಯಶ್ ಸರ್ ಅವರು. ಸೊ ಅವರೇ ನನ್ನ ಫೇವ್ರೇಟ್ ಕನ್ನಡದಲ್ಲಿ. ಓಕೆ, ಸುಧೀರ್ ಅವ್ರ ಫೇವ್ರೇಟ್ ಆ್ಯಕ್ಟರ್ ಬಂದ್ಬಿಟ್ಟು ತೆಲುಗು ಅಲ್ಲಿ ಆಲ್ ಟೈಮ್ ಫೇವ್ರೇಟ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು. ಆ್ಯಂಡ್ ಕನ್ನಡ ಅಲ್ಲಿ ಬಂದ್ಬಿಟ್ಟು ದುನಿಯಾ ವಿಜಯ್. ಕರೆಕ್ಟಾ? ದುನಿಯಾ ವಿಜಯ್ ಅವರಿದ್ದಾರೆ. ಇವಾಗ ಬರ್ತಾ ಬರ್ತಾ ಚೇಂಜ್ ಆಗುತ್ತೆ ಅನಿಸುತ್ತೆ, ಬಟ್ ಅವ್ರ ಜೊತೆಗೆ, ಅವ್ರನ್ನ ಬಿಟ್ಟು ಅಲ್ಲ, ಅವ್ರ ಜೊತೆಗೆ ಯಾರು? ಡಾಲಿ ಇದ್ದಾರಲ್ಲ. ಅಂದರೆ ಅವ್ರು ಚೂಸ್ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ಸ್ ಅವ್ರಿಗೆ ಕರೆಕ್ಟಾಗಿ ಸೆಟ್ ಆಗ್ತಾ ಇದೆ ಅಲ್ವಾ, ಅದರಿಂದ. ಆ್ಯಂಡ್ ಅವ್ರು ಕೊಡ್ತಾ ಇರೋ ಔಟ್ಪುಟ್ ಸಖತ್ತಾಗಿದೆ. ಅದೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಫೇವ್ರೇಟ್ಸ್ ಚೇಂಜ್ ಆಗ್ತಾ ಇರುತ್ತಲ್ವ. ಸೊ ಹಂಗೆ ಆಲ್ ಟೈಮ್ ಫೇವ್ರೇಟು ದುನಿಯಾ ವಿಜಯ್ ಅವರು, ಪವನ್ ಕಲ್ಯಾಣ್ ಅವರು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಫೇವ್ರೆಟ್ ಚಾಟ್ಸಲ್ಲಿ ಫೇವ್ರೆಟ್ ಯಾವುದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಮೈ ಫೇವ್ರೆಟ್ ಚಾಟ್? ಆಲೂ ಬನ್. ನನ್ನ ಫೇವ್ರೆಟ್ ಚಾಟ್ ಆಲೂ ಬನ್. ಓಕೆ, ಇವ್ರದ್ದು ಬಂದ್ಬಿಟ್ಟು ಕಬಾಬ್, ಫಿಶ್ ಕಬಾಬ್, ಚಿಕನ್ ಕಬಾಬ್, ನಾನ್ ವೆಜ್ ಎಲ್ಲ ಚಾಟ್ಸ್ ಹತ್ರದಿಂದ ಹಿಡಿದು ಮೇನ್ ಕೋರ್ಸು ಎಲ್ಲ ಡಿಶಸಲ್ಲೂ ನಾನ್ ವೆಜ್ಜೇ ಇಷ್ಟ ಅವ್ರಿಗೆ. ಸೊ ನಾನ್ ವೆಜ್ ಕಬಾಬ್ ಇಲ್ಲ ಅಂದರೆ ಫಿಶ್ ಫ್ರೈ, ಎರಡು ಇಷ್ಟಪಟ್ಟು. ಓಕೆ, ನೆಕ್ಸ್ಟ್ ಇವಾಗ 4 ಎಲ್ಲ ಕರೆಕ್ಟ್. ಓಕೆ, ನೆಕ್ಸ್ಟ್ 5th ಕ್ವಶನ್, ಯಾವ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನನಗಿಷ್ಟ? ಯಾವುದ್ರಲ್ಲಿ ಟ್ರಾವೆಲ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಜಾಸ್ತಿ? ಡಿಪೆಂಡ್ಸ್ ಅಪಾನ್ ಮೂಡ್ ಇರುತ್ತೆ. ಇವಾಗ ಅಂದರೆ ಪಾಪು ಇದ್ದಾನಲ್ವಾ, ಸೊ 4 ವೀಲರ್ ಇರಬೇಕು. 4 ವೀಲರ್ ಬೆಸ್ಟ್ ಇರುತ್ತೆ. ಸೊ ಅದನ್ನೇ ಪ್ರಿಫರ್ ಮಾಡ್ತೀವಿ ಇಬ್ಬರು. ಸೊ ಇಬ್ಬರೇ ಇದ್ದಾಗ ಜಾಸ್ತಿ 2 ವೀಲರಲ್ಲೇ ಓಡಾಡ್ತಾ ಇದ್ವಿ. ಸೊ ಅವಾಗ 2 ವೀಲರ್ ಪ್ರಿಫರ್ ಮಾಡ್ತಾ ಇದ್ವಿ ಅಷ್ಟೇ. ಇನ್ನೇನಾದರೂ ಹೇಳ್ಬೇಕು? ಇವಾಗ ಕಾರಲ್ಲಿ ಓಡಾಡೋದು ನನಗೆ ಇಷ್ಟ ಅಂತ ಹೇಳ್ತಾ ಇದೆಯಾ? ನೋ, ರಾಂಗ್. ಅದಕ್ಕೆ ಆನ್ಸರ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಆ್ಯಂಡ್ ಇವ್ರಿಗೆ ಬಂದುಬಿಟ್ಟು 4 ವೀಲರ್ ಅವ್ರಿಗೆ ಡ್ರೈವ್ ಮಾಡೋದಂದರೆ ತುಂಬ ಇಷ್ಟ. ಇಷ್ಟು ದಿನ ತುಂಬ ಡ್ರೈವ್ ಮಾಡೋಕ್ಕೆ ಇದು ಮಾಡ್ತಾಯಿದ್ರು, ಆಸೆ ಪಡ್ತಾಯಿದ್ರು. ಇವಾಗ ತಗೊಂಡವಾಗಿಂದ ಅವ್ರ ಆಸೆ ಏನಿದೆ ಎಲ್ಲ ಈಡೇರಿಸ್ಕೊತಾ ಇದ್ದಾರೆ, ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಇಲ್ಲ ಹತ್ರ ಎಲ್ಲಾದರೂ ಹೋಗ್ಬೇಕಂದ್ರೂ 4 ವೀಲರ್ ಎತ್ಕೊಂಡು ಹೋಗೋಣ ಅಂತಾರೆ. ಸೊ ಅವರಿಗೆ ಕಾರಲ್ಲಿ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ. ಲಾಂಗ್ ರೈಡ್ಸ್ ಎಲ್ಲಾದರೂ ಆಗಲಿ 4 ವೀಲರ್. ಕರೆಕ್ಟಾ? ಸೊ ನನಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟ. ಲಾಸ್ಟ್ ಟೈಮ್ ನಾವು ಟ್ರಾವೆಲ್ ಮಾಡಿದವಾಗಿಂದ ಇನ್ನೊಂದು ಸತಿ ಹೋಗೋಣ ಅನ್ನೋದೊಂದು ಆಸೆ ಇದೆ. ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯನ್ಸು. ಸೊ ಹಂಗಾಗಿ ಟ್ರೈನಲ್ಲಿ ಒಂದ್ಸತಿ ಹೋಗಬೇಕು ಅಂತ ಆಸೆ ಇದೆ ಅಟ್ ಪ್ರೆಸೆಂಟ್. ಅದು ಹೇಳ್ದಂಗೆ ಡಿಪೆಂಡ್ಸ್ ಆನ್ ಮೂಡು. ಇವಾಗ ಸದ್ಯಕ್ಕೆ ಹಂಗಿದೆ, ಟ್ರೈನ್ ಅಂತ ಇದೆ. ಓಕೆ, ನನಗೆ 5 ಪಾಯಿಂಟ್ಸ್ ಆ್ಯಂಡ್ ಸುಧೀರ್ಗೆ 4 ಪಾಯಿಂಟ್ಸ್. ನೆಕ್ಸ್ಟ್, ವಿಚ್ ಈಸ್ ಮೈ ಫೇವ್ರೆಟ್ ಸಾಂಗ್?
ಸಾಂಗ್ ಐಡಿಯಾ ಇಲ್ಲ ಗುರು, ಸಾಂಗ್ ಐಡಿಯಾ ಇಲ್ಲ. ಓಕೆ, ಇವರಿಗೆ ಎಲ್ಲ ಪವನ್ ಕಲ್ಯಾಣ್ ಸಾಂಗ್ಸ್ ಎಲ್ಲನೂ ಇಷ್ಟ ಆಗುತ್ತೆ. ಅದರಲ್ಲಿ ಆಲ್ ಟೈಮ್ ಫೇವ್ರೆಟ್ ಅಂದರೆ ಅವ್ರದ್ದು ಖುಷಿಯಲ್ಲೋ ಯಾವುದೋ ಒಂದು ಸಾಂಗ್ ಇದೆ. ಆ ಸಾಂಗ್ ನನಗೆ ನೆನಪಾಗ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಗೆಸ್ ಮಾಡಿದ್ದೀನಿ ಯಾವ ಮೂವಿಯಲ್ಲಿ ಯಾವ ಸಾಂಗು ಅಂತ. ಹೇಳು ನೀನು ಸಾಂಗ್ ಯಾವುದು ಅಂತ. ಸಿಂಪಲ್ ಅಲ್ಲ ಪವನ್ ಕಲ್ಯಾಣ್ ಅಂದರೆ ఏ చోట నువ్వున్నా నీ వెంట వస్తున్నా, ಅದು ಅವ್ರ ಫೇವ್ರೆಟ್ ಸಾಂಗು. ಸೊ ನನಗೆ 6 ಪಾಯಿಂಟ್ ಆ್ಯಂಡ್ ಅವ್ರಿಗೆ 4. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸ್ಕೂಲ್, ಯಾವ ಸ್ಕೂಲಲ್ಲಿ ನಾನು ಓದಿದ್ದು? AES ಪಬ್ಲಿಕ್ ಸ್ಕೂಲ್. ಸ್ಕೂಲಿಂಗ್ AES ಪಬ್ಲಿಕ್ ಸ್ಕೂಲ್ ಅಪ್ ಟು 7th ಆದಮೇಲೆ ಹೈಸ್ಕೂಲ್ ಎಲ್ಲ ಮಹಿಳಾ ಸಮಾಜ ಅಷ್ಟೇ, ಸ್ಕೂಲ್ ಅಷ್ಟೇ. ಓಕೆ, ಇವರು ಬಂದ್ಬಿಟ್ಟು ಎಲ್ದೂರಲ್ಲಿ ಪ್ರೀತಿ ಸ್ಕೂಲಲ್ಲಿ ಸ್ಕೂಲಿಂಗು. ಆ್ಯಂಡ್ ಹೈಸ್ಕೂಲ್ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್ ಅಂತ ಹೇಳ್ತಾರೆ, ಗೌರ್ಮೆಂಟ್ ಸ್ಕೂಲ್. ಅದು ಬೇರೆ ಸ್ಕೂಲ್, ಇದು ಬೇರೆ ಸ್ಕೂಲ್. ಓಕೆ, ಹಂಗಾದ್ರೆ ಗೌರ್ಮೆಂಟ್ ಸ್ಕೂಲ್. ಸೊ ಇದು ಅವರ ಸ್ಕೂಲಿಂಗು. ನಂದು 6, ನಿಂದು 5. ಓಕೆ, ಸೊ ಕೌಂಟಿಂಗ್ ಏನಾದರೂ ಮಿಸ್ಟೇಕ್ ಆದರೆ ನೀವು ಕಮೆಂಟಲ್ಲಿ ತಿಳಿಸಿ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನನ್ನ ಬರ್ಡೇ ಯಾವಾಗ? ಈಸಿ ಕ್ವಶನ್. ಫೆಬ್ರವರಿ 17. ಓಕೆ, ಸುಧೀರ್ದು ಬರ್ಡೇ ಬಂದ್ಬಿಟ್ಟು ಇಯರ್ ಹೇಳಪ್ಪ. 1998. ಚೈಲ್ಡ್ ಅಲ್ವಾ? ಚೈಲ್ಡ್ ಅಂತೆ. ಓಕೆ, ಇವ್ರದ್ದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 18/7/1996. ಓಕೆ, ಆ್ಯಂಡ್ ಪಾಯಿಂಟ್ಸಿಗೆ ಬಂದರೆ ನನಗೆ 7, ಇವರಿಗೆ 6. ನನಗೆ ನೀನು ಯಾವ ಥರ ಡ್ರೆಸ್ ಮಾಡಿಕೊಂಡ್ರೆ ಇಷ್ಟ? ಲೈಕ್ ಫಾರ್ಮಲ್ಸಾ, ಆ ಥರ ಅಂದರೆ ಟೈಪ್ಸ್ ಆಫ್ ಡ್ರೆಸ್ಸಸ್ ಆ ಥರ ಯಾವ್ದು ಇಷ್ಟ ಆಗುತ್ತೆ? ಫಾರ್ಮಲ್. ಕರ್ನಾಟಕ ಹುಡುಗಿರಂದ್ರೆ ಹೆಂಗಿರ್ಬೇಕು? ಟ್ರೆಡಿಷನ್ ಆಗಿರ್ಬೇಕು ತಾನೆ. ಸೀರೆ, ಕೈ ತುಂಬ ಬಳೆ, ಹಣೆಗೆ ಬೊಟ್ಟು, ಇನ್ನೇನು ಬೇಕು ಹೇಳಿ? ಓಕೆ, ನಿಮಗೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಇಲ್ಲ ವೈಫ್ ಹೆಂಗಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ. ನಾನೇನಿರೋದು ರಾಂಗ್ ಆದರೆ ನೋಡೋಣ, ನೀವೇನು ಹೇಳಿದ್ರೆ ಅದು. ನನ್ನ ಕ್ವಶನ್ ನೀನು ಅರ್ಥ ಮಾಡ್ಕೊಂಡ? ನಾನು ಹೆಂಗ್ ರೆಡಿ ಆದರೆ ನಿನ್ಗಿಷ್ಟ ಅಂತ ಕೇಳಿಲ್ಲ ನಾನು. ನೀನು ಯಾವ ಥರ ಡ್ರೆಸ್ ಮಾಡ್ಕೊಂಡ್ರೆ ನನಗಿಷ್ಟ ಆಗುತ್ತೆ? ಅವ್ರಿಗೆ ಫಾರ್ಮಲ್ಸ್ ಇರಬೇಕು, ಟಕಿನ್ ಮಾಡಬೇಕು, ಬ್ಲೇಸರ್ ಆಗಬೇಕು. ಬಟ್ ನಮ್ಗೆ ಹಂಗಿಲ್ಲ ಅಲ್ಲ, ಒಂದು ಟೀ ಶರ್ಟ್, ಒಂದು ಪ್ಯಾಂಟ್ ಇದ್ರೆ ಸಾಕು. ಒಕೇಶ್ನಲ್ಲಿ ಹಂಗೂ ಆಗೋಣ. ಓಕೆ, ಅಂದರೆ ಅದು ಡಿಪೆಂಡ್ಸ್ ಆನ್ ದ ಆ ಸಿಚುವೇಶನ್ಸ್. ನಾರ್ಮಲಾಗಿ ನಾವು ಯಾವುದಾದ್ರೂ ಒಂದು ಫಾರ್ಮಲ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಥರ ಇರಬೇಕು. ಅದೇ ಪಾರ್ಟಿಗೆ ಆ ಥರ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕಂಗೆ ಡ್ರೆಸ್ ಮಾಡ್ಕೊಬೇಕು. ಬಟ್ ನನಗೆ ಜಾಸ್ತಿ ಯಾವ್ದು ಇಷ್ಟ ಆಗುತ್ತೆ ಅಂದರೆ ಇವರು ಬ್ಲೇಸರ್ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರು. ಆ್ಯಂಡ್ ನನ್ನ ಆನ್ಸರ್ ಅವರೇ ಹೇಳ್ಬಿಟ್ರು. ಸೊ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆದರೆ ಅವ್ರಿಗಿಷ್ಟ ಆಗುತ್ತೆ. ಸಮ್ಟೈಮ್ಸ್ ಈ ಪಾರ್ಟೀಸ್ಗೆ, ಬರ್ಡೇ ಪಾರ್ಟೀಸ್ಗೆ ಅಂಥವಾಗೆಲ್ಲ ಮಾಡ್ರನ್ ಆಗಿ ರೆಡಿ ಆದ್ರೂ ಇಷ್ಟ ಆಗುತ್ತೆ. ಸೊ ಇವಾಗ ನನಗೆ ಪಾಯಿಂಟ್ಸ್ 8 ಆ್ಯಂಡ್ ಅವ್ರಿಗೆ 7. ನೆಕ್ಸ್ಟ್ ಕ್ವಶನ್, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ನೀನು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳು. ಓಕೆ, ಯೋಚನೆ ಮಾಡ್ತಾ ಇದ್ದಾರೆ ಕ್ವಶನ್ಸ್. ಹಂಗಾದ್ರೆ ನನ್ನ ಡ್ರೀಮ್ ಏನಾದರೂ ಒಂದು ಅಂದ್ಕೊಂಡಿರ್ತೀನಲ್ವಾ, ನನ್ನ ಲೈಫಲ್ಲಿ ಇದು ಮಾಡಬೇಕು ಅಂತ, ಅದು ಏನು? ಹೇಳಿರೋದು ನೆನಪು, ಬಟ್ ಏನಂದರೆ ಅದು ಹೆಸರು ನೆನಪಾಗ್ತಾ ಇಲ್ಲ, ಪ್ಲೇಸ್ ಹೆಸರು ನೆನಪಾಗ್ತಾ ಇಲ್ಲ. ನಾನು ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ಆಸೆ, ಡೆಸ್ಟಿನೇಷನ್ ಪ್ಲೇಸ್ ಕೇಳ್ತಲ್ಲ, ಅದು ನೆಕ್ಸ್ಟ್ ಕ್ವಶನು. ನಾನು ಏನೋ ಒಂದು ಅಚೀವ್ ಮಾಡಬೇಕು ನನ್ನ ಲೈಫಲ್ಲಿ, ಇದು ನನ್ನ ಗೋಲ್ಸ್ ಅಂತ ಹೇಳಿರ್ತೀನಲ್ವಾ, ಅದೇನು? ಒಂದು ಡೂಪ್ಲೆಕ್ಸ್ ಮನೆ, ಒಂದು ಸೆಟಲ್ಡ್ ಲೈಫ್. ಇನ್ನೇನು ಗೋಲ್ಡ್ ಗಿಲ್ಡ್ ಏನು ಕೇಳಿಲ್ಲ ರೀ. ಅದಂತೂ ಅವ್ರಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಗೋಲ್ಡ್ ಅಂದರೆ ಅಷ್ಟೊಂದು ಆಸೆ ಇಲ್ಲ. ಸಾಕು 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 ಅವ್ರಿಗೆ. ಬೇರೆ ಏನಿದೆ? ಒಳ್ಳೆ ಹ್ಯಾಪಿ ಲೈಫು. ಪಾಪು ಇದ್ದಾನೆ, ಅವ್ನಿಗೇನು ಬೇಕೋ ಅವ್ನಿಗೆ ಒಳ್ಳೆ ಲೈಫ್ ಸೆಟ್ಲ್ ಮಾಡಿದ್ರೆ ಸಾಕು. ನನಗೆ ಗೊತ್ತಿರೋದಷ್ಟು. ಅವ್ರು ಹೇಳ್ತಾರೆ ಬೇರೆ ಏನಾದರೂ ಇದ್ದಾರೆ. ಓಕೆ, ನಿನ್ನ ಗೋಲ್ ಏನು ಅಂತ ಹೇಳಿದ್ರೆ,
ಒಂದು ಸೆಟಲ್ಡ್ ಲೈಫ್ ಅಂದರೆ ಒಂದು ಮನೆ ಕಟ್ಟಬೇಕು, ಒಂದು ಇದು ಮಾಡಬೇಕು, ಅದು ಮಾಡಬೇಕು, ಆ ಥರ ಏನೂ ಇಲ್ಲ. ಯಾರ ಕೆಳಗಡೆನೂ ಇಲ್ದಿರ ಎಲ್ಲರಿಗೂ ಸಮಾನವಾಗಿ ಒಂದು ಸೆಟಲ್ಡ್ ಲೈಫ್ ಇದ್ದರೆ ಸಾಕು ಅನ್ನೋದು ಅವ್ರ ಗೋಲ್ ಅಷ್ಟೇ. ಜಾಸ್ತಿ ಸೇವಿಂಗ್ಸ್ ಮಾಡಿಬಿಡ್ಬೇಕು, ಯಾರಿಗೂ ಇಲ್ಲದೆ ಇರೋಷ್ಟು ನಮ್ಗೆ ಇಟ್ಕೊಬೇಕು, ಅದೆಲ್ಲ ಹೆವಿ ಥಾಟ್ಸು, ಹೆವಿಯಾಗಿ ಡ್ರೀಮ್ಸ್ ಎಲ್ಲ ನಮಗೇನು ಇಲ್ಲ. ಸೊ ಅವ್ರದ್ದು ಇದು ಕರೆಕ್ಟು. ಆ್ಯಂಡ್ ನನಗೆ ಡೂಪ್ಲೆಕ್ಸ್ ಅಂತ ಹೇಳಿ, ಆ್ಯಕ್ಚುಲಿ ನನಗೆ ಡೂಪ್ಲೆಕ್ಸ್ ಅಂದರೆ ಚಿಕ್ಕವಾಗಿನ ಒಂದು ಕನಸು. ಅದು ಚಿಕ್ಕವಾಗ ಅನ್ಕೊತೀವಲ್ವ, ನಾನು ದೊಡ್ಡ ಮನೇಲಿ ಇರಬೇಕು, ಮಹಾರಾಣಿ ಥರ ಇರಬೇಕು ಅಂತ. ಸೊ ಆ ಥರ ಇತ್ತು. ಬಟ್ ನಮ್ಮ ಆಂಟಿ ಅವರೆಲ್ಲ ಸ್ವಲ್ಪ ಡೂಪ್ಲೆಕ್ಸ್ ಮನೆಗಳು ನೋಡ್ತಾ ಇದ್ದೀನಿ ನಾನು ಇವಾಗ. ಅದು ಕ್ಲೀನಿಂಗ್ ಕೆಲಸ ಅದು ಎಲ್ಲದನ್ನು ನೋಡಿ ಇವಾಗ ಡೂಪ್ಲೆಕ್ಸೇ ಬೇಡ ಅಂದರೆ ಬೇಡ, ನಮಗೆ ಅಂತ ಒಂದು ಸ್ವಂತ ಚಿಕ್ಕ ಮನೆ ಇದ್ದರೆ ಸಾಕು. ಅದು 1 BHK ನಮ್ಮ ಫ್ಯಾಮ್ಲಿಗೆ ತಕ್ಕಂಗೆ ಎಷ್ಟಿದ್ರೆ ಅಷ್ಟು ಸ್ವಂತ ಮನೆ ಒಂದಿದ್ರೆ ಸಾಕು ಅಂತ ಆಗಿದೆ. ಸೊ ಅದು ರಾಂಗ್, ಡೂಪ್ಲೆಕ್ಸ್ ಅದು ಚೇಂಜ್ ಆಗಿಬಿಡ್ತು ಅವಾಗೇನೆ. ಬಟ್ ಹೇಳಿದ್ದೀನಿ ನಾನೊಂದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ ಹೇಳಿರೋದು ನನಗೂ ನೆನಪಿದೆ. ನೋಡೋಣ, ಆದರೆ ಟ್ರೈ ಮಾಡೋಣ ನಮ್ಮ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು. ಆ್ಯಂಡ್ ಇದಾಗಿತ್ತು ನಮ್ಮ ಡ್ರೀಮ್ಸ್, ನಮ್ಮ ಲೈಫ್ ಬಗ್ಗೆ, ನಮ್ಮ ಸೆಟಲ್ಡ್ ಲೈಫ್ ಹೆಂಗಿರಬೇಕು ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ಇವಾಗ ನನಗೆ ಪಾಯಿಂಟ್ಸ್ 9 ಆ್ಯಂಡ್ ಇವರಿಗೆ 8. ಒಂದು ಡಿಲೇ ಅಲ್ಲೇ ಬರ್ತಾ ಇದ್ದಾರೆ. ನೋಡೋಣ ನನ್ನ ಎಲ್ಲಿ ಬೀಟ್ ಮಾಡಿಬಿಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ನೀನು ನನ್ನ ಫಸ್ಟ್ ಟೈಮ್ ನೋಡಿದವಾಗ ನಾನು ಯಾವ ಡ್ರೆಸ್ ಮಾಡ್ಕೊಂಡಿದ್ದೆ, ಅಂದರೆ ಯಾವ್ದಾರ ಡ್ರೆಸ್ ಅದಾದರೂ ಹೇಳ್ಬೋದು, ಇಲ್ಲ ಕಲರ್ ಆದರೂ ಹೇಳ್ಬೋದು. ಇಲ್ಲ, ಕಲರ್ ಗೊತ್ತಿಲ್ಲ. ಡ್ರೆಸ್ ಬಂದುಬಿಟ್ಟು ಲಾಂಗ್ ಫ್ರಾಕ್ ಥರ ಹಾಕ್ಕೊಂಡಿದ್ರು. ಮೇ ಬಿ ಪಿಂಕ್ ಅನಿಸುತ್ತೆ, ಕರೆಕ್ಟಾಗಿ ನೆನಪಿಲ್ಲ. ನನಗೆ ಲಾಂಗ್ ಫ್ರಾಕ್ ಯಾವಾಗ ಅಂದರೆ ನಮ್ಮ ಕರ್ಗ, ಓಕೆನಾ? ಅದಕ್ಕೆ ಮುಂಚೆ ನೋಡಿದ್ದೀನಿ, ಬಟ್ ಅಷ್ಟೊಂದು ಇಲ್ಲ. ನಾನು ಫಸ್ಟ್ ಟೈಮ್ ನೋಡಿದವಾಗ ಇವ್ರನ್ನ ITI ಯೂನಿಫಾರ್ಮಲ್ಲಿ ನೋಡಿರೋದು. ಅಂದರೆ ಅದಕ್ಕೂ ಮುಂಚೆ ನಾರ್ಮಲಾಗಿ ಓಡಾಡೋವಾಗೆಲ್ಲ ಟೀ ಶರ್ಟ್ಸ್ ಹಂಗೆ ಹಾಕ್ಕೊಂಡು ಹೋಗ್ತಾಯಿದ್ರು ಜನರಲ್ ಆಗಿ. ಆ್ಯಂಡ್ ಅವತ್ತು ವೆಯ್ಟ್ ಮಾಡಿ ನೋಡಿದವಾಗ ಯೂನಿಫಾರ್ಮಲ್ಲಿ ಬಂದರು. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ರು. ಸೊ ಫಸ್ಟ್ ಟೈಮ್ ನಾನು ನೋಡಿರೋದು ಇವ್ರನ್ನ ಯೂನಿಫಾರ್ಮಲ್ಲಿ. ಆ್ಯಂಡ್ ನಾನು ಕರ್ಗಾಗೆ ನಾನು ಅವತ್ತು ಹಾಕ್ಕೊಂಡಿದ್ದೆ ಅಲ್ವಾ ಮೊನ್ನೆ, ಯಾವಾಗ ನಮ್ಮ ಆ್ಯನಿವರ್ಸರಿ ದಿನ ಟ್ರೈ ಮಾಡಿದೆ ಅಲ್ವಾ, ಪಿಂಕ್ ಕಲರ್ ನನ್ನ ಬರ್ಡೇ ಡ್ರೆಸ್ ಡಿಗ್ರಿಯಲ್ಲಿ ಅಂತ, ಅದು ಹಾಕ್ಕೊಂಡಿದ್ದು. ಸೊ ಅವರು ರೈಟ್, ನಾನು ರೈಟ್. ಸೊ ನನಗೆ ಪಾಯಿಂಟ್ಸ್ ಬಂದು 10 ಆ್ಯಂಡ್ ಅವರಿಗೆ 9. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನಾನು ನಿನ್ನ ಮದುವೆ ಆದಾಗ ನನ್ನ ಸ್ಯಾಲ್ರಿ ಎಷ್ಟು? ಹೆಂಗೆ ನೀನು ನನ್ನ ಮದುವೆ ಆದವಾಗ ನಿನ್ನ ಸ್ಯಾಲ್ರಿ ಐ ಥಿಂಕ್ 12 to 15 ಒಳಗಡೆ. ಹಂಗೆಲ್ಲ ಹೇಳಕ್ಕಾಗಲ್ಲ, ಚೇಂಜ್ ಆಗ್ತಾ ಇರುತ್ತೆ. 12 to 15 ನನ್ನ ಮದುವೆ ಆದಾಗ ಗೊತ್ತಾ, ನನ್ನ ಸ್ಯಾಲ್ರಿ 14,500 ಅಷ್ಟೇ. 12 to 15 ಅದಷ್ಟೇ. ಅಂದರೆ OT ಎಲ್ಲ ಎಕ್ಸ್ಟ್ರಾ ಮಾಡಿದವಾಗ ಎಕ್ಸ್ಟ್ರಾ ಬರ್ತಾ ಇತ್ತಲ್ವ, ಸೊ ಹಂಗೆಲ್ಲ ಇತ್ತು. ಸೊ ಅದಕ್ಕೆ 12 to 15 ಅಂತ ಹೇಳಿದೆ. ಆ್ಯಂಡ್ ನಾನು ನಿನಗೆ ಫಸ್ಟ್ ಕೊಟ್ಟಿರೋ ಗಿಫ್ಟ್ ಏನು? ಫಸ್ಟ್ ಕೊಟ್ಟಿರೋ ಗಿಫ್ಟ್ ಮೇ ಬಿ ಬಟ್ಟೆ ಅಲ್ವಾ? ಗೊತ್ತಿಲ್ಲ. ಅವಾಗಲೇ ನೀನು ನನಗೆ ಫಸ್ಟ್ ಕೊಟ್ಟಿರೋ ಗಿಫ್ಟ್ ಏನು ಹೇಳಿ? ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ. ಓಕೆ, ನಮ್ಮ ಒಂದು ಮ್ಯಾರೇಜ್ ಮುಂಚೆ ಲವ್ ರಿಲೇಷನ್ ಎಷ್ಟು ವರ್ಷ ಆಯ್ತು? ಅಪ್ರಾಕ್ಸ್ ಒಂದು ಏನಂದ್ರೆ ಅದೊಂದು ಎಲ್ಲ ಕೌಂಟ್ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. 4 to 5 years. ಸ್ವಾಮಿ, 15 ಕಾಲೇಜ್, 16, 17, 18, 19, 20. 5 years. ಓಕೆ, ನಾನು ನಿನಗೆ ಫಸ್ಟ್ ಕೊಟ್ಟಿರೋ ಗಿಫ್ಟ್ ಬಂದುಬಿಟ್ಟು, ಅಂದರೆ ವ್ಯಾಲ್ಯೂಯಬಲ್ ಗಿಫ್ಟ್. ನಾರ್ಮಲಾಗಿ ಚಾಕ್ಲೇಟ್ಸು ಇವೆಲ್ಲ ಕೊಡ್ತೀವಿ. ಸೊ ವ್ಯಾಲ್ಯೂಯಬಲ್ ಗಿಫ್ಟ್ ಏನು ಅಂತ ಹೇಳಿದ್ರೆ ಫೋನ್ ಫಸ್ಟು, ಆಮೇಲೆ ರಿಂಗ್.
ಅದು ನನ್ನ ಮದ್ವೆಗೆ ಮುಂಚೆ 2 years ಮುಂಚೆನೇನೋ ಅವ್ರ ಬರ್ಡೇ ಗಿಫ್ಟ್ ಮಾಡಿದ್ರು. ಅವತ್ತು ಹಾಕಿರೋದು ಇವತ್ತವರೆಗೂ ತೆಗ್ದಿಲ್ಲ ಅವ್ರ ಇಯರ್ ರಿಂಗು. 2019 ಇಸ್ಕಾನ್ ಟೆಂಪಲಲ್ಲಿ ಹಾಕ್ಕೊಂಡಿರೋದು ನಾನು ಇದನ್ನು ಇವತ್ತಿಗೂ ಚೇಂಜ್ ಮಾಡಿಲ್ಲ, ತೆಗ್ದೂ ಇಲ್ಲ. ಆ್ಯಂಡ್ ಅದು ಒಂಥರ ಡಿಸೈನ್ ಚೆನ್ನಾಗಿದೆ. ಅದೊಂದೇ ಪೀಸೇ ಇತ್ತು ಅವತ್ತು. ಎಷ್ಟೊಂದು ಚೆನ್ನಾಗಿ ಕೇಳಿದ್ದಾರೆ ಅವ್ರ ಫ್ರೆಂಡ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಎಲ್ಲಿ ತಗೊಬಂದಿದ್ದು ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ನಮಗೆ ಮಿರಾಕಲ್ ಸಿಗ್ಬಿಡ್ತು, ಮ್ಯಾಜಿಕ್. ಓಕೆ, ನೆಕ್ಸ್ಟ್. ಆ್ಯಂಡ್ ನಾನು ಅವ್ರಿಗೆ ಕೊಟ್ಟಿದ್ದು ಗಿಫ್ಟ್ ಹೇಳ್ದೆ ಅಲ್ವಾ, ಅವ್ರು ನನಗೆ ಕೊಟ್ಟಿದ್ದು ಗಿಫ್ಟ್ ಏನಿಲ್ಲ ಫ್ರೆಂಡ್ಸ್. ಅವ್ರು ನನಗೇನು ಗಿಫ್ಟೇ ಮಾಡಲ್ಲ. ಮದುವೆ ಆದಮೇಲೆ ಲಾಸ್ಟ್ ಇಯರ್ ಬರ್ಡೇಗೆ ರಿಂಗ್ ಕೊಡಿಸಿದ್ರು. ಲಾಸ್ಟ್ ಇಯರ್ ಅದಕ್ಕೂ ಮುಂಚೆ ಅಲ್ವಾ, 2 years ಬ್ಯಾಕು ರಿಂಗ್ ಕೊಡಿಸಿದ್ರು. ಅದು ನನಗೆ ಅವ್ರು ಕೊಡಿಸಿರುವಂಥ ವ್ಯಾಲ್ಯೂಬಲ್ ಗಿಫ್ಟ್ ಇವಾಗವರೆಗೂ. ಸೊ ಇದೂ ಸೋತೋದೆ. ನಾನು ಕರೆಕ್ಟಾಗಿ 2 ಹೇಳಿದೆ. ಸೊ ನನಗೆ 10 points ಆ್ಯಂಡ್ ಯು ಆರ್ ಇನ್ 8 now. ಓಕೆ, 11 10 ನಿಂದು 11 ನಂದು 10. ನೀನು 2 ಪಾಯಿಂಟ್ ಮಿಸ್ ಆಯ್ತು ಸರ್. ನೀನು 9. 11 and 9. ಓಕೆ, ನೆಕ್ಸ್ಟ್. ನನಗೆ ನಿನ್ನಲ್ಲಿ ಒಂದು ಇಷ್ಟ ಆಗಲ್ಲ. ಅದೇನು ಅಂದರೆ ಕ್ಯಾರೆಕ್ಟರ್ ವೈಸು, ನಿನ್ನ ಬಿಹೇವಿಯರ್ ವೈಸು, ನೀನು ಮಾಡೋ ಕೆಲಸಗಳ ಇದರಲ್ಲಿ ನನಗೆ ನಿನ್ನ ಹತ್ರ ಇಷ್ಟ ಆಗದೆ ಇರುವಂಥ ಒಂದು ವಿಷಯ ಏನು? ಇಷ್ಟ ಆಗದೆ ಇರೋದು ಸ್ವಲ್ಪ ಅವಾಗ ಕೆಟ್ಟ ಮಾತು ಮಾತಾಡ್ತೀನಿ. ಮೇಬಿ ಅದು ಅನಿಸುತ್ತೆ, ಗೊತ್ತಿಲ್ಲ ಇವತ್ತು. ಓಕೆ, ಸೇಮ್ ಕ್ವಶನ್ ರಿಪೀಟ್ಸ್ ಟು ಮೀ. ನನ್ನಲ್ಲಿ ಏನು ಇಷ್ಟ ಆಗಲ್ಲ ಅಂದರೆ ನನಗೆ ಸುಮ್ಮನೆ ಕೋಪ ಬರುತ್ತೆ. ಅಂದರೆ ನಾನು ಜಾಸ್ತಿ ಪೇಷನ್ಸ್ ಆಗಿ ಇರ್ತೀನಿ, ಬಟ್ ಸಮ್ಟೈಮ್ಸ್ ಪೇಷನ್ಸ್ ಮೀರಿ ಹೋಗ್ಬಿಡ್ತೀನಿ. ಸೊ ಅದು ನನ್ನಲ್ಲಿ ಇವ್ರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಸುಮ್ಮನೆ ಕಿರ್ಚಾಡ್ತಾ ಇರ್ತೀನಿ. ನನಗೆ ಹೆಂಗಂದ್ರೆ ಚಿಕ್ಕ ವಿಷಯಗಳಿಗೆ ಜಾಸ್ತಿ ಕೋಪ ಬರುತ್ತೆ. ದೊಡ್ಡ ಮಿಸ್ಟೇಕ್ಸ್ ಏನಾದರೂ ಅದಾಗ ಟೇಕ್ ಇಟ್ ಈಸಿ ಅಂತ ಬಿಟ್ಬಿಡ್ತೀನಿ. ಬಟ್ ಸಣ್ಣ ಪುಟ್ಟ ವಿಷಯಗಳಿಗೆ ಜಾಸ್ತಿ ಕಿರ್ಚಾಡ್ಬಿಡ್ತೀನಿ. ನನಗೂ ಅದು ಮೈನಸ್ ಅನಿಸುತ್ತೆ, ಚೇಂಜ್ ಆಗಬೇಕು. ಬಟ್ ಅದೇನೋ ಅವಾಗಿಂದ ನನಗೆ ಹಂಗೆ ಇದಾಗ್ಬಿಟ್ಟಿದೆ. ನೋಡೋಣ, ಆದಷ್ಟು ಚೇಂಜ್ ಆಗಕ್ಕೆ ಟ್ರೈ ಮಾಡೋಣ. ಕರೆಕ್ಟಾ? ಅದೇ ಓಕೆ, ಅವರು ಕರೆಕ್ಟೇ. ಕೆಟ್ಟ ಮಾತಾಡ್ತಾರೆ ಒಂದೊಂದ್ಸತಿ. ಮೇಯ್ನಾಗಿ ಈ ನಡುವೆ ಏನು ಅಂದರೆ ಮಗು ಮುಂದೆನೂ ಮಾತಾಡ್ಬಿಡ್ತಾರೆ. ಅದು ನನಗೆ ಜಾಸ್ತಿ ಕೋಪ ಬರುವಂಥ ವಿಷಯ. ಸೊ ಅವ್ರಿಗೆ 10 points ಆ್ಯಂಡ್ ನನಗೆ 12 points. ನೆಕ್ಸ್ಟ್ ಕ್ವಶನ್. ಫೇವ್ರೆಟ್ ಪರ್ಸನ್ ನನಗೆ ಅಂದರೆ ನಮ್ಮ ಫ್ಯಾಮ್ಲಿ, ನಿಮ್ಮ ಫ್ಯಾಮ್ಲಿ, ಓವರ್ ಆಲ್ ಫ್ರೆಂಡ್ಸ್ ಸರ್ಕಲ್ ಎಲ್ಲರನ್ನೂ ತಗೊಂಡ್ರೆ ಫೇವ್ರೆಟ್ ಪರ್ಸನ್ ಯಾರು ನನಗೆ? ಹುಡುಗಿರಿಗೆ ಅವರಪ್ಪನೇ ಇಷ್ಟ ಅಲ್ವಾ? ಅವರಪ್ಪ. ಎಸ್, ನಮ್ಮಪ್ಪ ಅಂದರೆ ನನಗಿಷ್ಟ ಫ್ರೆಂಡ್ಸ್. ಎಲ್ಲರಿಗೂ ಗರ್ಲ್ಸಿಗೆ ಅವ್ರ ಅಪ್ಪನೇ ಅವ್ರ ಫಸ್ಟ್ ಹೀರೋ ಅಲ್ವಾ. ಸೊ ಹಂಗೆ ನನಗೂ ನಮ್ಮಪ್ಪ ಅಂದ್ರೇ ತುಂಬ ಇಷ್ಟ. ಅಂದರೆ ಅಪ್ಪ ಅಮ್ಮ ಇಬ್ಬರು ಒಂದೇ, ಜಾಸ್ತಿ ಇಷ್ಟನೇ ನಮ್ಮಪ್ಪ ನಮ್ಮಮ್ಮ ಅಂದರೆ. ಒಂದೇ ಒಂದು ಡ್ರಾಪ್ ಅಷ್ಟು ನಮ್ಮ ಡ್ಯಾಡಿ ಜಾಸ್ತಿ ಇಷ್ಟ. ಅದು ಯಾಕೋ ಗೊತ್ತಿಲ್ಲ, ನಮ್ಮಮ್ಮ ನಮ್ಮಪ್ಪ ಇಬ್ರು ಈಕ್ವಲೇ ನನಗೆ. ನಮ್ಮಪ್ಪ ಒಂಚೂರು ಜಾಸ್ತಿ ಆಗ್ಬಿಡ್ತಾರೆ, ಒಂಚೂರಷ್ಟು ಜಾಸ್ತಿ ನಮ್ಮಪ್ಪ ನನಗೆ. ಆ್ಯಂಡ್ ಅಪ್ಪ ಅಮ್ಮ ಬಿಟ್ಟು ನೆಕ್ಸ್ಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ನನ್ನ ಮಗ ಆ್ಯಂಡ್ ಇವ್ರಿಬ್ರು ಹಂಗೆ ಸೇಮ್. ಮಗ ಬರಕ್ಕೆ ನಾನು ಕಾರಣ, ನಾನು ಸೇರ್ಬೋದೆ ಅವನಿಷ್ಟ. ಅಂದರೆ ಇವರಿಬ್ರು ನಮ್ಮಪ್ಪ ಅಮ್ಮ ಹೆಂಗೋ ಹಂಗೆ ಇವರಿಬ್ರು. ಅವನ ಮೇಲೆ ಒಂಚೂರು ಒಂದು ಡ್ರಾಪ್ ಅಷ್ಟು, ಯಾಕಂದರೆ ನನ್ನ ನಂಬ್ಕೊಂಡು ಈ ಭೂಮಿ ಮೇಲೆ ಬಂದಿದ್ದಾನಲ್ವ, ಹಂಗೆ ಒಂಚೂರು ಜಾಸ್ತಿ ಪ್ರೀತಿ ಅವನ ಮೇಲೆ. ಸೊ ಇದು ಓಕೆ. ನಿನಗೆ ಫೇವ್ರೆಟ್ ಪರ್ಸನ್ ಅಂದರೆ ಯಾರು? ಯಾರು ಇಲ್ಲ, ನನಗೆ ಗೊತ್ತಿರೋ ಥರ ಪಾಪು ನನ್ನ ಮಗನೇ. ಇವಾಗ ಅಟ್ ಪ್ರೆಸೆಂಟ್ ಅವ್ರಿಗೆ ಫೇವ್ರೇಟ್ ಅಂದರೆ ಅವನಷ್ಟೇ. ಅವ್ರು ಯಾರನ್ನೂ ಅಷ್ಟು ಬೇಗ ಹಚ್ಕೊಳ್ಳಲ್ಲ, ಹಚ್ಕೊಂಡ್ರೆ ಬಿಡಲ್ಲ. ಸೊ ಹಂಗೆ ಇವಾಗ ಅಟ್ ಪ್ರೆಸೆಂಟ್ ಅವರು ನನ್ನ ಮಗ ಅವ್ರ ಫೇವ್ರೇಟ್ ಪರ್ಸನ್. ಸೊ ಯು ಆರ್ ಆಲ್ಸೋ ರೈಟ್ ಆ್ಯಂಡ್ ಐ ಆಮ್ ಆಲ್ಸೋ ರೈಟ್. ನಂದು ಪಾಯಿಂಟ್ ಬಂದ್ಬಿಟ್ಟು 13 ಆ್ಯಂಡ್ ಇವ್ರದ್ದು 10, 11. ನಾನು ಇನ್ನೊಂದ್ಸತಿ ಎಡಿಟಿಂಗಲ್ಲಿ ನೋಡಿಕೊಂಡು ಮೆನ್ಷನ್ ಮಾಡ್ತೀನಿ. ಅಲ್ಲೂ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ಸಲ್ಲಿ ಹಾಕಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು 15 ಕ್ವಶನ್ಸ್ ಸಾಕಲ್ವಾ? ಇನ್ನೂ ತುಂಬಾ ಕ್ವಶನ್ಸ್ ಇರುತ್ತೆ ಕೇಳೋಕ್ಕೆ. ನೋಡೋಣ ಯಾರೆಲ್ಲ ಪಾರ್ಟ್ 2 ಬೇಕು ಅಂತ ಸ್ವಲ್ಪ ಕಮೆಂಟ್ಸ್ ಮಾಡೋಣ. ಪಾರ್ಟ್ 2 ಇನ್ನೂ ಕ್ವಶನ್ಸ್ ತುಂಬ
ನೋಡಿನಿ ನಿಮ್ಮ ಕೆಲಸ ನೋಡಿರಿ ಏನು ಮಾಡ್ತಾ ಇದ್ದಾನೆ ಅಂತ. ಆಯ್ ಮಾಡು, ಆಯ್ ಮಾಡು, ಸ್ಪೀಕರ್ ಕೆಳಗಡೆ ಆಯ್ ಮಾಡು, ಕಿಸ್ಕೊಡು ಹೋಗ್ಲಿ. ಹಿಂಗೆ ಮಾಡಿ, ಹಿಂಗೆ ಹಿಂಗೆ ಕಿಸ್ ಮಾಡಿಬಿಟ್ಟ. ವಿಡಿಯೋ ಮಾಡೋಣ ಇರು ಮಗನೇ. ಓಕೆ, ಅವನಿಗೆ ಸ್ಪೀಕರ್ ಇರಬೇಕು, ಸಾಂಗ್ಸ್ ಇರಬೇಕು ಅಷ್ಟೇ ಅವನ ಕೆಲಸ. ಆ್ಯಂಡ್ ಫೇವ್ರೆಟ್ ಪರ್ಸನ್ ಆಯ್ತಾ. ಹೂ ಇಸ್ ಮೈ ಬೆಸ್ಟ್ ಫ್ರೆಂಡ್? ಬೆಸ್ಟ್ ಫ್ರೆಂಡ್ ರವಿ, ಕಾಲೇಜ್ ಮೇಟ್, ಸ್ಕೂಲ್ ಮೇಟ್, ಕಾಲೇಜ್ ಮೇಟ್, ಫ್ಯಾಮಿಲಿ ಫ್ರೆಂಡ್ ಎಲ್ಲ. ಎಸ್, ರವಿ ಅಂತ ನನ್ನ ಬೆಸ್ಟ್ ಫ್ರೆಂಡ್. ಅವತ್ತಿಂದ ಇವತ್ತವರೆಗೂ ಅಂದರೆ ಅವನ ಪರಿಚಯ ಆದವಾಗಿಂದ ಇವಾಗವರೆಗೂ ಅವನೇ ನನ್ನ ಬೆಸ್ಟ್ ಫ್ರೆಂಡು. ಅವನ ಜೊತೆಗೆ ಇನ್ನೂ ಇದ್ದಾರೆ, ತುಂಬ ಜನ ಇದ್ದಾರೆ. ಸ್ಕೂಲಿಂಗಲ್ಲಿ ಬಂದುಬಿಟ್ಟು ಅಪ್ ಟು 7th ಸೌಮ್ಯ ಅವರೆಲ್ಲ ಇದ್ದರು, ಅವ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ಇವ್ರಿಗೆ ಗೊತ್ತಿಲ್ಲ ಇದೆಲ್ಲ. ಆ್ಯಂಡ್ ಹೈಸ್ಕೂಲಿಗೆ ಬಂದಾಗ ಮಲ್ಲಿಕಾ ಅಂತ ಒಬ್ಬ ಹುಡುಗಿ ಇದ್ಲು, ಅವಳು ನನ್ನ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಹೈಸ್ಕೂಲಲ್ಲೇ ರವಿನೂ ನಮ್ಮ ಕ್ಲಾಸ್ಮೇಟು, ಬಟ್ ನಾನು ಅವಾಗ ಅಷ್ಟೊಂದು ಮಾತಾಡ್ತಾನಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಮತ್ತು PUಗೆ ನಾನು ಬೇರೆ ಕಾಲೇಜು, ಅವನು ಬೇರೆ ಕಾಲೇಜು. ಅವಾಗ ಬಂದುಬಿಟ್ಟು ನನಗೆ ಸಂಪ್ರೀತಾ ಅಂತ ಒಬ್ಬ ಹುಡುಗಿ, ಅವಳು ತುಂಬ ಬೆಸ್ಟ್ ಫ್ರೆಂಡ್ ನನಗೆ. ಆ್ಯಂಡ್ ಕಾಲೇಜಲ್ಲಿ ನನಗೆ ಸಂಪ್ರೀತಾ ಅಂತ ಬೆಸ್ಟ್ ಫ್ರೆಂಡು. ಅದಾದಮೇಲೆ ಡಿಗ್ರಿಗೆ ಬಂದಮೇಲೆ ಸ್ಕೂಲಲ್ಲಿ ಏನು ನಾನು ರವಿ ಅಂತ ಹೇಳ್ದೆ ಅಲ್ವಾ, ಅಲ್ಲಿ ನನಗೆ ಅಷ್ಟೊಂದು ಫ್ರೆಂಡ್ ಆಗಿಲ್ಲ, ಅವನು ನಾನು ಮಾತಾಡ್ಸಿಲ್ಲ, ನನಗೆ ಗೊತ್ತೂ ಇಲ್ಲ. ಬಟ್ ಕ್ಲಾಸ್ಮೇಟ್ಸ್ ಅಷ್ಟೇ. ಬಟ್ ಡಿಗ್ರಿಗೆ ಬಂದವಾಗ ನಾವು ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಸೊ ಇವಾಗವರೆಗೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ನನಗೆ ಒನ್ ಫ್ರೆಂಡ್ ಯಾರಾದರೂ ಚೂಸ್ ಮಾಡ್ಕೊಬೇಕು ಅಂದರೆ ಈಸ್ ರವಿ ಅಷ್ಟೇ. ರವಿ ಒಬ್ಬನೇ ನನಗೆ ಇವಾಗವರೆಗೂ, ಅವಾಗಿಂದ ಇವಾಗವರೆಗೂ ಟಚಲ್ಲಿ ಇರೋದು ನನ್ನ ಫ್ಯಾಮಿಲಿ ಫ್ರೆಂಡ್. ನನಗೆ ಯಾರಾದರೂ ಫ್ರೆಂಡ್ಸ್ ಅಂದರೆ ಅವನೊಬ್ಬನೇ. ಸೊ ನಿನಗೆ ಬಂದುಬಿಟ್ಟು ಫೇವ್ರೆಟ್ ಫ್ರೆಂಡ್ ಮಂಜು ಅಣ್ಣ. ಓಕೆ, ಅವರು ಇನ್ನೂ ಇದ್ದಾರೆ ತುಂಬ ಜನ. ಆಂಜಿ ಅಣ್ಣನೂ ತುಂಬ ಚೆನ್ನಾಗಿರ್ತಾರೆ. ಮತ್ತು ಆ ಅಣ್ಣ ಹೆಸರು ಪ್ರದೀಪ, ಅವರಲ್ಲಿ ಇಮ್ರಾನ್ ಅಣ್ಣ ಇದ್ದಾರೆ. ಆ್ಯಂಡ್ ಇನ್ನೊಬ್ಬ ಪ್ರಜ್ವಲ್ ಅಲ್ಲ, ಆ ಅಣ್ಣ ಹೆಸರೇನು ಗೊತ್ತಿಲ್ಲ, ನೇಮ್ಸ್ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಜಾಸ್ತಿ ಬೆಸ್ಟ್ ಫ್ರೆಂಡ್ ಅಂದರೆ ಫಸ್ಟು ಮಂಜು ಅಣ್ಣ, ಆಮೇಲೆ ಆಂಜಿ ಅಣ್ಣ, ಮತ್ತು ಇಮ್ರಾನ್ ಅಂತ ನನಗೆ ಅನಿಸುತ್ತೆ. ಓಕೆ, ಇನ್ನೂ ಇದ್ದಾರೆ. ಸೊ ಅವ್ರ ಹೆಸರುಗಳೆಲ್ಲ ನನಗೆ ಗೊತ್ತಿಲ್ಲ. ಓಕೆ, ಇವಾಗ ಪಾಯಿಂಟ್ಸ್ ನಂದು 14, ನಿಂದು 12. ಓಕೆ, ನಾನು ಬೇಗ ಯಾರಿಗೆ ಜಾಸ್ತಿ ಈಸಿಯಾಗಿ ಕ್ಲೋಸ್ ಆಗ್ತೀನಾ ಆಗಲ್ವಾ? ಯಾರಿಗೆ ಆಗ್ತೀನ? ಆದರೆ ಏನಿಲ್ಲ, ಚೆನ್ನಾಗಿ ಮಾತಾಡಬೇಕು, ಮನಸ್ಸಲ್ಲಿ ಕೆಟ್ಟ ಭಾವನೆ ಇರಬಾರ್ದು. ಓಕೆ, ನಾವೊಬ್ರು ಕೆಟ್ಟದ್ದು ಬಯಸಬಾರ್ದು. ಸೊ ಅಂಥವರು ನಮಗೆ ಸಿಗೋದು ರೇರು. ಬಟ್ ಸಿಕ್ಕಿದ್ರು ಜಾಸ್ತಿ ತುಂಬ ದಿನ ಇರಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇಂಥವ್ರೆ ಅಂತ ಹೇಳೋಕ್ಕಾಗಲ್ಲ. ಅಂಥವ್ರು ಅಂದರೆ ಸ್ವಲ್ಪ ರೆಸ್ಪೆಕ್ಟ್, ಅಂದರೆ ನಮ್ಮ ವೆಲ್ ವಿಷರ್ ಥರ. ಹೆಂಗಂದರೆ ಇವಾಗ ಎಕ್ಸಾಂಪಲ್ ಏನಿಲ್ಲ, ಆ್ಯಕ್ಚುಲಾಗಿ ಹೇಳ್ತೀನಿ. ಚಂದನ್, ಓಕೆ, ನಾವು ಇವ್ರ ಸ್ಕೂಲಲ್ಲಿ ಓದ್ತಾ ಇದ್ದ. ಸೊ ಆ ಟೈಮಲ್ಲಿ ನನ್ನ ಮದುವೆ ಅದೇ, ಅಲ್ಲಿ ಸ್ಕೂಲಲ್ಲಿ ಒಂದು 3-4 ಮಂತ್ಸ್ ಇದ್ದೆ. ಸೊ ಆ ಟೈಮಲ್ಲಿ ಅವ್ರು ಸ್ವಲ್ಪ ಕನೆಕ್ಟ್ ಆದರು, ನಮ್ಮ ವೆಲ್ ವಿಷರ್ಸ್ ಚಂದನ್ ಇಲ್ಲ ಸ್ಕೂಲ್ ಮಕ್ಕಳೇ. ಸೊ ಆಚೆ ಕಡೆ ಅಂದರೆ ಕಮ್ಮಿ, ಚಂದನ್ನು, ಚಾರಿ, ಚರಣ್, ಬಾಬು ಸ್ವಲ್ಪ 5 ಜನ ಇದ್ದಾರೆ. ಬಟ್ ಹೆಸರು ನೆನಪಿಲ್ಲ ಕರೆಕ್ಟಾಗಿ. ಬಟ್ ವೆಲ್ ವಿಷರ್ಸ್ನ ಹೆಸರು ನೆನಪಿಟ್ಕೋಬಾರ್ದ ಅಂದರೆ ಇಟ್ಕೋಬೇಕು, ಬಟ್ ಸಡನ್ನಾಗಿ ನೆನಪಾಗಲ್ಲ. ಇವರೆಲ್ಲ ನಮ್ಮ ವೆಲ್ ವಿಷರ್ಸ್ ಅಂಥವ್ರನ್ನ ಇವರು. ಹೌದು, ಅಂದರೆ ನನ್ನ ಹತ್ರ ಜೆನ್ಯೂನ್ ಆಗಿ ಯಾರು ಇರ್ತಾರೋ ಅವ್ರನ್ನ ನಾನು ಜಾಸ್ತಿ ಇಷ್ಟಪಡ್ತೀನಿ, ಬೇಗ ಹತ್ರ ಆಗ್ತೀನಿ. ಸ್ವಲ್ಪ ಜನ ಅನ್ಕೊತಾರೆ, ಅಂದರೆ ಒಂದೊಂದ್ಸತಿ ಒಂದೊಂದು ಥರ ಇರ್ತೀನಿ, ಅವ್ರ ಹತ್ರ ಕರೆಕ್ಟಾಗಿರಲ್ಲ, ಅವ್ರಿಗೆ ಕೆಲಸ ಆಗೋವರೆಗೂ ಇರ್ತೀನಿ ಅಂತ ಅನ್ಕೊತಾರೆ. ಅನ್ಕೊಳ್ಳೋರ್ಗೆ ನಾವೇನು ಇದು ಮಾಡೋಕ್ಕಾಗಲ್ಲ. ಬಟ್ ನನ್ನ ಮೈಂಡ್ ಹೆಂಗೆ ಅಂತ ಹೇಳಿದ್ರೆ, ಅವ್ರು ಎಲ್ಲರ ಹತ್ರ ಒಂದೇ ಥರ ಇರಬೇಕು, ಈಕ್ವಲ್ ಆಗಿರಬೇಕು.
ಓಕೆ, ನಾನು ಹೆಂಗೆ ಅಂತ ಹೇಳಿದ್ರೆ ನನಗೆ ಎಲ್ಲರ ಹತ್ರ ಯಾರಿರಲಿ ಇಲ್ಲದೆ ಹೋಗಲಿ ಒಂದೇ ಥರ ಇರಬೇಕು, ಒಂದೇ ಥರ ಬಿಹೇವ್ ಮಾಡಬೇಕು ಅಂಥ ಜನ ನನಗಿಷ್ಟ ಆಗ್ತಾರೆ. ನಾನಿರೋವಾಗ ಒಂಥರ ಇರೋದು ಆ್ಯಂಡ್ ಯಾರಾದರೂ ಅವರು ಔಟ್ಸೈಡರ್ಸ್ ಅಂತ ಮೆನ್ಷನ್ ಮಾಡೋದು ತಪ್ಪಾಗುತ್ತೆ. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಇರೋವಾಗ ಒಂಥರ ಇರೋದು, ಅವ್ರು ಇಲ್ಲದೆ ಇರೋವಾಗ ಅವ್ರ ಮೇಲೆ ಹೇಳೋದು, ಆ ಥರ ಎಲ್ಲ ನಾನು ತುಂಬಾ ಫೇಸ್ ಮಾಡಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೂ ಅರ್ಥ ಆಗುತ್ತೆ ಯಾರು ಏನು ಅಂತ ಎಲ್ಲನೂ. ಸೊ ಅಂಥವ್ರಂದ್ರೆ ನನಗೆ ಇಷ್ಟ ಆಗಲ್ಲ. ನನ್ನ ಮುಂದೆ ಹೆಂಗಿರ್ತಾರೋ ನಾನು ಹಿಂದೆ ಕೂಡ ಹಂಗೆ ಇರಬೇಕು. ಇಂಥವ್ರು ಜಾಸ್ತಿ ಇದ್ದಾರೆ ನಮ್ಮ ಲೈಫಲ್ಲಿ. ಯಾಕಂದರೆ ನಾವು ಸ್ಕ್ರ್ಯಾಚಿಂದ ಬೆಳೀತಿರೋದು, ಓಕೆನಾ. ನಮ್ಮದು ಲವ್ ಮ್ಯಾರೇಜ್ ಗೊತ್ತಿರುತ್ತೆ, ಸ್ಕ್ರ್ಯಾಚಿಂದ ಎಲ್ಲರಿಗೂ ತುಂಬ ಡೌಟ್ ಇರುತ್ತೆ ನಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ನಮ್ಮದು ಲವ್ ಮ್ಯಾರೇಜ್. ಧ್ರುವ ಸರ್ ಹೇಳಿದಾರಲ್ಲ, ಕಾಲೆಳಿಯಕ್ಕೆ ಬಂದವರೆಲ್ಲ ಕಾಲ ಕೆಳಗೆ ಇರ್ತಾರಲ್ಲ, ಹಂಗೆ ಆಗುತ್ತೆ. ನಂಗೆ ಗೊತ್ತು. ತುಂಬಾ ಅಂದ್ರೆ ಕಾಲ್ ಎಳಿಯಕ್ಕೆಲ್ಲ ಬರಲ್ಲ ಯಾರುನು, ಬಟ್ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ. ನಾನು ಏನು ಅನ್ನಕ್ಕಾಗಲ್ಲ, ಆ ಸಿಚುವೇಶನ್ಸ್ ಹಂಗಿರುತ್ತೆ. ಸೊ ನಾನು ಇಂಥ ವಿಷಯಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಳಲ್ಲ. ಬಟ್ ಏನು ಅಂತ ಹೇಳಿದ್ರೆ ಚೆನ್ನಾಗಿರೋ ಒಂದು ಟೈಮ್ಸ್ ಎಲ್ಲ ನೆನಪಾಗ್ಬಿಡುತ್ತೆ ನನಗೆ. ಇಷ್ಟು ಚೆನ್ನಾಗಿದ್ದವ್ರು ಹಿಂಗ್ ಮಾಡ್ತಾ ಇದಾರ ಅಂತ ಒಂಥರ ಬೇಜಾರಾಗುತ್ತೆ ಅಷ್ಟೇನೆ. ಬಟ್ ಯಾರೋ ನನ್ನ ಹಿಂದೆ ಮಾತಾಡ್ಕೊತಾ ಇದ್ದಾರೆ ಅಂದ್ರೆ ನಾನು ಅದಕ್ಕೆಲ್ಲ ತಲೆ ಕೂಡ ಕೆಡಿಸ್ಕೊಳಕ್ ಹೋಗಲ್ಲ. ಆ ಥರ ನಾನು. ಸೊ ನನಗೆ ಇಷ್ಟ ಆಗೋರು ಹೆಂಗೆ ಅಂತ ಹೇಳಿದ್ರೆ ನನ್ನ ಮುಂದೆನೂ ಒಂದೇ ಥರ ಇರಬೇಕು, ನಾನು ಇಲ್ಲದೆ ಇರೋವಾಗೂ ಒಂದೇ ಥರ ಇರಬೇಕು. ಅದು ನನ್ನ ಮೇನ್ ಪಾಯಿಂಟ್. ಆ್ಯಂಡ್ ದುಡ್ಡಿಗೆ ಮೇಯ್ನಾಗಿ ನಾನು ರೆಸ್ಪೆಕ್ಟ್ ಕೊಡಲ್ಲ. ಯಾಕೆಂದರೆ ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ, ನಾನು ಅಗ್ರಿ ಮಾಡ್ತೀನಿ. ದುಡ್ಡಿದ್ರೇ ಎಲ್ಲ. ಬಟ್ ಮನುಷ್ಯರಿಗಿಂತ ದುಡ್ಡೇ ಜಾಸ್ತಿ ಅನ್ನೋಳು ನಾನಲ್ಲ. ಸೊ ದುಡ್ಡು ವಿಷಯಕ್ಕೇನೆ ತುಂಬ ಆಗ್ಬಿಟ್ಟಿದ್ದೀವಿ ನಾವು. ಸೊ ಆಗ್ತಾ ಇದ್ದೀವಿ ಕೂಡ. ಇನ್ನು ಒಂದು ಟೈಮಲ್ಲಿ ಹೇಳ್ತೀನಿ ಏನೆಲ್ಲ ನಡೀತು, ಹೆಂಗಾಯ್ತು ಏನು ಅಂತ ಹೇಳ್ಬಿಟ್ಟು ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಹಿಂಗಿರುತ್ತೆ. ಆ್ಯಂಡ್ ಇವ್ರಿಗೂ ಅಷ್ಟೇ ಸೇಮ್, ನಮ್ಮಿಬ್ಬರಿಗೂ ಏನು ಅಂತ ಹೇಳಿದ್ರೆ ನಾವು ಈಸಿಯಾಗಿ ಎಲ್ಲರನ್ನೂ ನಂಬಿಡ್ತೀವಿ. ಆ್ಯಂಡ್ ನಮ್ಮ ಹಿಂದೆನೇ ಬಂದು ಅವ್ರು ನಮ್ಮ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ. ಅದು ನಮಗೆ ಗೊತ್ತಾಗುತ್ತೆ ಅಂತ ಅವ್ರಿಗೆ ಗೊತ್ತು, ಬಟ್ ಸ್ಟಿಲ್ ಮಾತಾಡ್ಕೊತಾರೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ಹರ್ಟ್ ಆಗ್ತೀವಿ ಅಂತ ಅವ್ರು ಅನ್ಕೊಂತಾರೆ. ಬಟ್ ನಾವು ಸತ್ರು ಹರ್ಟ್ ಆಗಲ್ಲ. ಅಂಥವೆಲ್ಲ ನಮಗೆ ಲೆಕ್ಕನೇ ಇಲ್ಲ. ನಮಗೇನು ಎಲ್ಲರೂ ಹ್ಯಾಪಿಯಾಗಿರ್ಬೇಕು ಅಷ್ಟೇ. ಅವ್ರು ನಮ್ಮ ಜೊತೆಲಿದ್ರೆ ಹ್ಯಾಪಿಯಾಗಿರ್ತಾರೆ, ಹ್ಯಾಪಿಯಾಗಿರ್ತೀವಿ. ನಾವು ಹೋದ್ರೆ ಅವ್ರಿಗೆ ಕಷ್ಟ ಆಗುತ್ತೆ, ನಾವು ಹೋಗೋದೇ ಇಲ್ಲ ಅಂಥ ಪ್ಲೇಸಿಗೆ. ಸೊ ಹಂಗೆ ನಮಗಿಷ್ಟ ಆಗಿ ನಮ್ಮ ಜೊತೆಯಲ್ಲಿರೋರ ಜೊತೆಯಲ್ಲೇ ನಾವು ಇರ್ತೀವಿ. ಆ್ಯಂಡ್ ಯಾರಿಗೆ ನಾವು ಬೇಡ ಅನ್ಕೊಂತೀವಿ ಅವ್ರ ಹತ್ರ ನಾವು ಕೇಳ್ಕೊಂಡು ಹೋಗೋಕ್ಕೂ ನನಗಿಷ್ಟ ಆಗಲ್ಲ. ಸೊ ಹಿಂಗೆ ಇದು ನಮ್ಮ ಒಂದು, ನಾವು ಬೇಗ ಯಾರಿಗೆ ಅಟ್ಯಾಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ಅಷ್ಟೇ ಫ್ರೆಂಡ್ಸ್, ಯಾರನ್ನೂ ಈಸಿಯಾಗಿ ನಂಬಕ್ಕೆ ಹೋಗಬೇಡಿ, ನಂಬಿ ಮೋಸ ಆಗಬೇಡಿ. ಅದೆಲ್ಲ ಈಸಿಯಾಗಿ ತಗೊಳ್ಳಿ. ಅವ್ರು ನಿಮ್ಮಿಂದ ಮಾತಾಡ್ತಾ ಇದಾರ, ನಿಮಗೆ ಗೊತ್ತಾಯ್ತಾ, ನೀವು ಅದನ್ನ ಯಾವಾಗ ಸೀರಿಯಸ್ ಆಗಿ ತಗೊತೀರ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ ಬಿಟ್ಬಿಡಿ. ನಿಮಗೇನು ಬೇಕು, ನೀವು ಹ್ಯಾಪಿಯಾಗಿರಬೇಕು, ನಿಮ್ಮ ಸುತ್ತಲೂ ಇರೋ ಜನರನ್ನ ಹ್ಯಾಪಿಯಾಗಿಡಬೇಕು, ಅದನ್ನು ಮಾಡಿ. ಬೇರೆಯವ್ರು ಏನೋ ಮಾಡ್ತಾ ಇದ್ದಾರೆ, ಅವ್ರೇನೋ ಫೀಲ್ ಆಗಿಬಿಡ್ತಾ ಇದ್ದಾರೆ, ನಾವೇನೋ ಕೆಟ್ಟದಾಗಿ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ಬಿಡ್ತಾ ಇದ್ದಾರೆ. ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ಯೋಚನೆ ಮಾಡಿದಷ್ಟು ನಮಗೆ ಒಂದು ಕೆಟ್ಟ ಥಾಟ್ಸು, ನಮಗೆ ಒಂದು ಸ್ಟ್ರೆಸ್ ಅದೆಲ್ಲ. ಸೊ ಅದೆಲ್ಲ ಬಿಟ್ಬಿಟ್ಟು ಹ್ಯಾಪಿಯಾಗಿರಿ ಫ್ರೆಂಡ್ಸ್. ನಾವಷ್ಟೇ, ಯಾರೇನಾದರೂ ಅಂದ್ಕೊಳ್ಳಿ, ನಾವು ಅದನ್ನು ತಲೆ ಕೂಡ ಹಾಕ್ಕೊಳ್ಳಲ್ಲ. ನಮ್ದೇನು ಕೆಲಸ ಇದೆ, ನಮ್ಮ ಜೊತೆಲಿ ಅವ್ರು ಹ್ಯಾಪಿಯಾಗಿರ್ತಾರೆ, ಹೋಗಿ ಜೊತೇಲಿ ಇರ್ತೀವಿ. ಇರಲ್ವಾ ಅಂಥ ಜಾಗಕ್ಕೆ ನಾವು ಹೋಗೋದಿಲ್ಲ. ಅವ್ರು ಕರೆದಿಲ್ಲ ಅಂತ ನಾವು ಫೀಲ್ ಆಗೋದು, ಅವ್ರು ನಮ್ಮ ಜೊತೇಲಿ ಬರ್ತಾ ಇಲ್ಲ, ನಮ್ಮನ್ನ ಮಾತಾಡ್ತಾ ಇಲ್ಲ, ಈ ಫೀಲಿಂಗ್ಸ್ ಎಲ್ಲ ನಮ್ಗೆ ಏನಿಲ್ಲ ಫ್ರೆಂಡ್ಸ್. ನೀವು ಆ ಥರ ಎಲ್ಲ ಏನು ಇಟ್ಕೊಂಬಿಡ್ರಿ. ಯಾರು ಶಾಶ್ವತ ಅಲ್ಲ ಲೈಫಲ್ಲಿ, ಯಾರು ಲಾಸ್ಟ್ವರೆಗೂ ನಮ್ಮ ಜೊತೇಲಿ ಇರಲ್ಲ. ನಾವಷ್ಟೇ ಕಷ್ಟಪಡಬೇಕು. ನಾವೇನು ಕಷ್ಟಪಟ್ಟಿರ್ತೀವೋ ಅದಷ್ಟೇ ನಮಗೆ ಲಾಸ್ಟ್ವರೆಗೂ ಇರುತ್ತೆ. ನಾನು ಅರ್ಥ ಮಾಡ್ಕೊಂಡಿರೋದು ಇದು. ಓಕೆ, ತುಂಬ ಸೀರಿಯಸ್ ಆಗಿಬಿಡ್ತು ಈ ಕ್ವಶನ್. ಪರವಾಗಿಲ್ಲ, ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೂ ಸಿಗುತ್ತೆ ಯಾವ ಥರ ಇರಬೇಕು ಔಟ್ಸೈಡ್ ಜನರ ಹತ್ರ ಅಂತ ಹೇಳ್ಬಿಟ್ಟು. ಓಕೆ, ವಿಚ್ ಈಸ್ ಮೈ ಫೇವ್ರೆಟ್ ಗೇಮ್? ನನಗಿಷ್ಟ ಆಗೋ ಗೇಮ್ ಯಾವುದು? ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿಲ್ಲ ಅಲ್ಲ. ಗೆಸ್ ಮಾಡೋಗ್ಲಿ. ಗೊತ್ತಿಲ್ಲ ಅಂದ್ರೂ ಪಾಯಿಂಟ್ ಹೋಗುತ್ತೆ. ಗೆಸ್ ಮಾಡಿ ಯಾವುದೋ ಒಂದು ಹೇಳು, ಕರೆಕ್ಟ್ ಆಗಿಬಿಡ್ಬೋದಲ್ಲ. ಗೆಸ್ ಮಾಡಿ ನೀನು ಹೇಳಪ್ಪ ಅಂದರೆ ಹೇಳಲ್ಲ ಅಂತೀಯ. ಓಕೆ, ಇವ್ರಿಗೆ ಫೇವ್ರೆಟ್ ಗೇಮ್ ಬಂದುಬಿಟ್ಟು ಅಂದರೆ ಫೀಲ್ಡಲ್ಲಿ ಆಡೋದ್ರಲ್ಲಿ ಖೋಖೋ ಅಂದರೆ ತುಂಬ ಇಷ್ಟ ಇವರಿಗೆ. ಆ್ಯಂಡ್ ಫೋನಲ್ಲಿ ಪಬ್ಜಿ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಿದ್ದವ್ರು ಇವರು. ನಾನು ಇವಾಗ ಕಟ್ ಮಾಡಿದ್ದೀನಿ ಅವೆಲ್ಲ ಆಡಬಾರ್ದು ಅಂತ ಹೇಳ್ಬಿಟ್ಟು. ಈ ನಡುವೆ ಎಲ್ಲ ಅದೆಲ್ಲ ಏನಿಲ್ಲ. ಮದುವೆಗೆ ಮುಂಚೆ ತುಂಬ ಆಡ್ತಾರೆ, ಮದುವೆ ಆದಮೇಲೂ ಸ್ವಲ್ಪ ದಿನಗಳ ಆಡಿದ್ರು. ಸೊ ಇವಾಗಿಲ್ಲ. ಸೊ ಮೊಬೈಲಲ್ಲೇನು ಗೇಮ್ಸ್ ಎಲ್ಲ ಇಲ್ಲ.
ಔಟ್ಸೈಡ್ ಬಂದ್ಬಿಟ್ಟು ಖೋಖೋ ಇಷ್ಟ ಅವರಿಗೆ. ಫ್ಯಾಮಿಲಿ ಅನ್ನೋ ದೊಡ್ಡ ಗೇಮ್ನ ವಿನ್ ಆಗೋದೇ ತುಂಬ ಕಷ್ಟ. ಇನ್ನು ಪಬ್ಜಿ ಎಲ್ಲ ಆಡೋಣ. ಓಕೆ, ನನಗೆ ಫೇವ್ರೆಟ್ ಗೇಮ್ ಅಂತ ಏನೂ ಇಲ್ಲ, ಎಲ್ಲ ಗೇಮ್ಸೂ ನನಗಿಷ್ಟ ಆಗುತ್ತೆ. ಸ್ಪೋರ್ಟ್ಸ್ ಇಲ್ಲಿ ಎಲ್ಲನೂ ನನಗಿಷ್ಟ. ಸ್ಪೋರ್ಟ್ಸ್ ನಡೀತಾ ಇದೆ ಅಂದರೆ ಸೀರಿಯಸ್ಸಾಗಿ ನಾನು ಅಲ್ಲೇ ಹೋಗಿದ್ಬಿಡ್ತೀನಿ. ಇವಾಗ ಸ್ಕೂಲಲ್ಲೆಲ್ಲ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾರಲ್ವ, ಸ್ಪೋರ್ಟ್ಸ್ ಅಂದರೆ ನನಗೆ ತಿಂಡಿ ಊಟ ಏನು ಬೇಡ, ಹೋಗಲ್ಲ, ಆರಾಮಾಗಿ ನೋಡ್ಕೊಂಡು ಇದ್ಬಿಡ್ತೀನಿ. ನಂಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ, ಬಟ್ ಸ್ಪೆಸಿಫಿಕ್ಕಾಗಿದೆ ಅಂತ ಇಷ್ಟ ಏನಿಲ್ಲ. ಶಟಲ್ ಕಾಕ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೇ, ಎಲ್ಲದರಲ್ಲೂ ಕಂಪೇರ್ ಮಾಡಿಕೊಂಡ್ರೆ. ಸೊ ಇದು ಸ್ಪೋರ್ಟ್ಸು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಐ ಥಿಂಕ್ 14. ನನಗೆ 14, ಇವರಿಗೆ 13. ಕರೆಕ್ಟಾ? ಮತ್ತೆ ಚೆಕ್ ಮಾಡೋಣ. ಇಲ್ಲ ಅಂದರೆ 15, 14 ಆಗಿರುತ್ತೆ. ಓಕೆ, ನಾನು ಎಡಿಟಿಂಗ್ ಮಾಡುವಾಗ ಹಾಕ್ತೀನಿ ಫ್ರೆಂಡ್ಸ್. ಪಾಯಿಂಟ್ಸ್ ಮಿಸ್ ಆದರೂ ಕ್ವಶನ್ ಆಗಿದ ತಕ್ಷಣ ಆ ಕ್ವಶನ್ಗೆ ಆನ್ಸರ್ ಮಾಡಿದ ತಕ್ಷಣ ಪಾಯಿಂಟ್ಸ್ ಹಾಕ್ತೀನಿ. ಓಕೆ, ಆ್ಯಂಡ್ ಐ ಥಿಂಕ್ ಸಾಕು ಅನಿಸುತ್ತೆ. ಲಾಸ್ಟ್ ಒಂದು ಕ್ವಶನ್ ಏನಾದರೂ ಇದ್ರೆ ಕೇಳ್ಬಿಡಿ. Question for me. ನಾನು ಕೇಳ, ವಾಟ್ ಮ್ಯಾಟರ್ಸ್ ಯು ದ ಮೋಸ್ಟ್? ನಿನ್ನ ಲೈಫಲ್ಲಿ ನಿನಗೆ ಮೋಸ್ಟ್ ಪ್ರೀಷಿಯಸ್, ಇಂಪಾರ್ಟೆಂಟ್ ಅಂತ ನಿನಗೆ ಯಾವುದನ್ನ ಅನಿಸುತ್ತೆ? ಫ್ಯಾಮಿಲಿ. ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ? ಅನ್ವಾಂಟೆಡ್ ಥಿಂಗ್ಸ್. ಆಚೆ ಕಡೆ ಅವರು 76 ಮಾತಾಡ್ಕೊತಾರೆ, ಅದೆಲ್ಲ ಬೇಕಾಗಿಲ್ಲ, ತೆಗ್ಬಿಡೋಣ. ಮನೆಗೆ ಬಂದಮೇಲೆ ನೆಮ್ಮದಿಯಾಗಿ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಹೆಂಡತಿ ಇರ್ತಾರೆ, ಮಗು ಇರ್ತಾರೆ, ನಾನು ಇರ್ತೀನಿ ಮೈನಲ್ಲಿ. ಸೊ ಇವ್ರ ಜೊತೆ ನೆಮ್ಮದಿಯಾಗಿ ಆಡ್ಕೊಂಡಿರೋಣ. ನಮ್ಮ ಜೊತೆಗೆ ನಾಯಿ ಮರಿ ಇದೆ, ನಾವು ಇಷ್ಟು ಜನ ಇರ್ತೀವಿ, ಆರಾಮಾಗಿ ಆಡ್ಕೊಂಡಿರ್ತೀವಿ. ಸಾಂಗ್ಸ್ ಒಂದಿದ್ರೆ ಸಾಕು. ನನ್ನ ಮನೆಗೆ ಬಂದರೆ ನೆಮ್ಮದಿಯಾಗಿ ನನ್ನ ಮಗ ಜೊತೆ ಟೈಮ್ ಪಾಸ್ ಆಗುತ್ತೆ, ಅವನಿಗೆ ಒಳ್ಳೆ ಎಂಜಾಯ್ ಸಿಗುತ್ತೆ. ಓಕೆ, ನನಗೆ ವಾಟ್ ಮ್ಯಾಟರ್ಸ್ ದ ಮೋರ್ ಅಂತ ಹೇಳಿದ್ರೆ ರಿಲೇಷನ್ಶಿಪ್ಸ್. ವಾಟ್ ಡಸಂಟ್ ಮ್ಯಾಟರ್ಸ್ ದ ಮೋರ್ ಅಂದರೆ ಮನಿ ಆ್ಯಂಡ್ ಫೇಕ್ ಪೀಪಲ್ ಅಷ್ಟೇ. ಅಂದರೆ ಮನಿ ಮ್ಯಾಟರ್ ಅಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಮನಿ ಇಲ್ದಿರ ಏನೂ ನಡೆಯಲ್ಲ, ಬಟ್ ಅದೇ ಲೈಫ್ ಅಂತ ಅಂದ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ಸೊ ಅದು ನನಗೆ ಅನಿಸುತ್ತೆ. ಆ್ಯಂಡ್ ರಿಲೇಷನ್ಶಿಪ್ನ ನಾವು ಅಟ್ ಪ್ರೆಸೆಂಟ್ ಏನು ಅಂತ ಹೇಳಿದ್ರೆ, ನಮ್ಮ ಲೈಫ್ ನಾವು ಹೆಂಗೋ ಲೀಡ್ ಮಾಡ್ಕೊಂಬಿಡ್ತೀವಿ, ನಮ್ಮ ಲೈಫ್ ಹಿಂಗಿರಬೇಕು ಅಂತ ನಾವು ಅಂದ್ಕೊಂಬಿಟ್ಟಿರ್ತೀವಿ, ಆ ಥರ ಮಾಡ್ಕೊಂಡು ಹೋಗ್ತಾರೆ. ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಜನ್ರೇಷನ್ಸ್ ಸಿಚುವೇಶನ್ಸ್ ಹೆಂಗಿರುತ್ತೋ, ಟೈಮ್ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ. ಅವ್ರಿಗೆ ಯಾರು ಬೇಕಾಗ್ತಾರೋ ಯಾರು ಬೇಕಾಗಲ್ವೋ, ಎಲ್ಲರೂ ಒಂದಲ್ಲ ಒಂದು ಸಿಚುವೇಶನಲ್ಲಿ ಬೇಕಾಗ್ತಾರೆ. ಎಲ್ಲರೂ ಒಂದಲ್ಲ ಒಂದು ಸಿಚುವೇಶನಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡೋ ಎಬಿಲಿಟಿ ಬಂದೇ ಬರುತ್ತೆ. ಸೊ ಹಂಗಾಗಿ ನಾವು ಯಾರನ್ನೂ ಎನಿಮೀಸ್ ಮಾಡ್ಕೊಳ್ಳೋದು ಬೇಡ, ನಮ್ಮನ್ನ ಎನಿಮೀಸ್ ಅಂದ್ಕೊಂಡಿರೋರನ್ನ ಹತ್ರ ಸೇರಿಸ್ಕೊಳ್ಳೋದು ಬೇಡ, ಅದು ನಾನು ಹೇಳ್ತೀನಿ. ಸೊ ಜಾಸ್ತಿ ನೀತಿ ಮಾತುಗಳು ಮಾತಾಡ್ಬಿಟ್ಟಂಗಿದ್ದೀನಿ. ಯಾರಿಗಾದ್ರೂ ಬೋರ್ ಆಗಿದ್ರೆ ಸಾರಿ. ಎಂಜಾಯ್ ಮಾಡಿರೋರಿಗೆಲ್ಲರಿಗೂ ಚಿಯರ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ನಿಮ್ಗಿನ್ನ ಯಾವ ಥರ ವೀಡಿಯೋಸ್ನ ಮಾಡಬೇಕು, ಯಾವ ಥರ ಚಾಲೆಂಜಸ್ನ ಮಾಡಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಮಿಸ್ ಮಾಡ್ತೀರಾ ಮಾಡೋಣ, ಏನು ಚಾಲೆಂಜ್ ಆದ್ರಾಗಲಿ ಮಾಡೋಣ, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ. ಆ್ಯಂಡ್ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇರೋದಾದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಡೈಲಿ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಲವ್ ಯು ಆಲ್. ಬಾಯ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಈ ಚಾಲೆಂಜಲ್ಲಿ ವಿನ್ ಆಗಿದ್ದು ಯಾರು? ನಾನೇ. ಫಸ್ಟ್ ಚಾಲೆಂಜ್ ಹೂ ನೋಸ್ ಬೆಟರ್, ಇದರಲ್ಲಿ ನಾನೇ ವಿನ್ ಆದೆ. ಓಕೆ, ನೋಡೋಣ ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಚಾಲೆಂಜಿಂಗ್ ವೀಡಿಯೋಸಲ್ಲಾದರೂ ಇವ್ರು ವಿನ್ ಆಗ್ತಾರಾ ಇಲ್ಲ ನಾನು ಸೋಲಿಸ್ತೀನ ನೋಡೋಣ. ಅವ್ರನ್ನ ಸೋಲ್ಸೋದೇ ನಮ್ಮ ಟಾರ್ಗೆಟ್. ಓಕೆ, ಬಾಯ್.